ಕೊಳೆತು ಕೊಂಪೆಯಾದ ಮೋಹನ್ ದಾಸ್ ಸ್ವೀಟ್ ಮಾರ್ಟ್ ಬನಹಟ್ಟಿ. ಹೌದು ವೀಕ್ಷಕರೇ, ಬನಹಟ್ಟಿಯಲ್ಲಿರುವ ಮೋಹನ್ ದಾಸ್ ಸ್ವೀಟ್ ಮಾರ್ಟ್ನಲ್ಲಿ ತಿಂಡಿ ತಿನಿಸುಗಳ ಬದಲು ರೋಗ ರುಜಿನಗಳನ್ನೇ ತಯಾರು ಮಾಡಲಾಗ್ತಿದೆ. ದಿನನಿತ್ಯ ಜನರು ಸ್ವೀಟ್ ಮಾರ್ಟ್ಗಳಲ್ಲಿ ಆರೋಗ್ಯಕರವಾದ ತಿಂಡಿ ತಿನಿಸುಗಳನ್ನು ಖರೀದಿ ಮಾಡ್ತಾರೆ. ಆದರೆ ಮೋಹನ್ ದಾಸ್ ಸ್ವೀಟ್ ಮಾರ್ಟ್ನಲ್ಲಿ ಸರ್ಕಾರದ ಯಾವುದೇ ಮಾನದಂಡಗಳನ್ನು ಪಾಲಿಸದೆ ಬೇಕಾಬಿಟ್ಟಿಯಾಗಿ ಕೊಳಕಾದ ವಸ್ತುಗಳನ್ನು ಬಳಸಿ ಸ್ವೀಟ್ ಪದಾರ್ಥಗಳನ್ನು ತಯಾರಿಸಲಾಗ್ತಾ ಇದೆ. ಇದಕ್ಕೆ ಬಳಸಲಾಗ್ತಿರುವ ಕೆಮಿಕಲ್ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಎಕ್ಸ್ಪೈರಿ ಡೇಟ್ಗಳನ್ನು ಹೊಂದಿರೋದಿಲ್ಲ. ಆಹಾರ ಇಲಾಖೆಯ ಅಧಿಕಾರಿಗಳು ಕೂಡ ಇದರ ಬಗ್ಗೆ ಯಾವುದೇ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ನಾವು ಈಗಾಗಲೇ ಹಲವು ಬಾರಿ ರಬಕವಿ ಬನಹಟ್ಟಿಯಲ್ಲಿರುವ ಹಲವಾರು ಸ್ವೀಟ್ ಮಾರ್ಟ್ ಮತ್ತು ಬೇಕರಿಗಳ ವಿರುದ್ಧ ಮನವಿಯನ್ನು ಕೂಡ ನೀಡಿದ್ದೇವೆ. ಇದೆಲ್ಲವೂ ನಡೆದರೂ ಕೂಡ ಕಂಡು ಕಾಣದಂತೆ ಅಧಿಕಾರಿಗಳು ಕುಳಿತಿರುವ ಕಾರಣ ತಿಳಿಯದಂತಾಗಿದೆ. ವಿಡಿಯೋ ಮಾಡಲು ಹೋದ ನಮ್ಮ ಪ್ರತಿನಿಧಿಗಳಿಗೆ ಹಿಂದಿಯಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇರುವ ಮಹಿಳೆ ಕನ್ನಡ ಮಾತನಾಡಿ ಅಂತ ಹೇಳಿದ್ದಕ್ಕೆ ನೀವು ಹಿಂದಿ ಮಾತನಾಡಿ ಅಂತ ನಮ್ಮ ಪ್ರತಿನಿಧಿಗಳಿಗೆ ಧಮಕಿ ಹಾಕ್ತಿರೋದು. चप्पल पहन के घुसा आ रहा ऊपर से बकवास और दे रहा बना ना तू वीडियो। कोई ये छोड़े वहाँ पे बात बस छोड़, डरते नहीं है। आए दिन आए वीडियो बनावे, कुछ चोरी छपारी कर रहे हैं। अब चला आता है नहीं तेरी पूरी कन्नड़ माताडಮ್ಮ, कन्नड़ माताಡು. नहीं हिंदी माताड. ಇದು ಕರ್ನಾಟಕ ಮಾತಾಡು. ಯಾಕ ಇದು ಕರ್ನಾಟಕ, ಹಿಂದೂಸ್ತಾನ ಅದಾವ. ಹಿಂದೂಸ್ತಾನ ಅದು ಕನ್ನಡ ಮಾತಾಡಮ್ಮ ನೀನು. ನೀ ಹಿಂದಿ ಮಾತಾಡ. ನನಗೆ ಹಿಂದಿ ಬರಲ್ಲ, ನಾವು ಕನ್ನಡ ಬರಂಗಿಲ್ಲ. ಕನ್ನಡ ಮತ್ತೆ ಯಾವ ಮಾತಾಡ್ತಿ? ಕನ್ನಡ ಬರಲ್ಲ ತಂದು ನೀ ಹಿಂತಾಗ ಮಾತಾಡ್ತಾನೆ ಹಿಂತಾಗ ಮಾತಾಡ್ತಾನೆ. ಹಾ तू हिंदी माताड़ना ना, कन्नड़ माताड़ती, कन्नड़ माताड़. सोने वालों कोई चोरी डकैती कर रहे हैं, वीडियो बनाने में लग रहे हैं. आज नहीं आ जाए, हराम को चाहिए पैसा. ಕನ್ನಡ ಮಾತಾಡೋಣ, ಏನ್ ಮಾತಾಡ್ತಾರ? ಏನ್ ಹೇಳ್ತಾರ ಪಿಂಟು ಅವರು? ಏ ಪಿಂಟು ಏನ್ ಹೇಳ್ತಾರ ಅವ್ರು ಕನ್ನಡದಾಗ? ಕನ್ನಡ ಬರುತ್ತೆ ಅವ್ರಿಗೆ? ಏನಂದ್ರೆ ಕನ್ನಡದಾಗ ಮಾತಾಡ್ರಿ. ಹರಾಮ್ ಕೋ ಚಾಯ್ರಿ ಅಂದ್ರೆ ಏನು? ಹರಾಮ್ ಕೋ ಚಾಯ್ ಅಂದ್ರೆ ಏನ್ರ ಅದು? ಹಂಗಂದ್ರ ಹಾ ಹರಾಮ್ ಕೋ ಕ್ಯಾ ಹೋತಾವ ಅದನ್ನೆಲ್ಲ ಹೇಳ್ತ ನೋಡ. ನಾನು ಭಾಳ ಇದನ್ನ ಮಾಹಿತಿ ನಿನಗೂ. छोड़ किसके पास डरना लगा? वीडियो चला रहा हूँ यहाँ, दिमाग खराब कर बेकू. आए दिन में मोबाइल उठा के आ जाएगा यहाँ, करो जाए जो कर ले. लगा ला अपनी जोर कितना. अब जाए आते खाली पकड़े दिमाग मत खराब. ನೀ ಏನ್ ಮಾತಾಡ ನಮ್ಗೆ ಏನು ಗೊತ್ತಾವತ್ತು? ಕನ್ನಡದಾಗ ಹೇಳ್ರಿ. ಯಾಕೆ ನೀ ಹಿಂದಿ ಖಟ್ಟಾರ ಹೇಳ್ರಿ. ಹಾ ಅಲ್ಲಕ್ಕ, ಈ ಕರ್ನಾಟಕದಾಗ ಕನ್ನಡ ಮಾತಾಡ್ರಿ. ಏನು ಇನ್ನು ಮುಂದಾದರೂ ಇದರ ಬಗ್ಗೆ ಕಠಿಣ ಕ್ರಮವನ್ನು ಅಧಿಕಾರಿಗಳು ತೆಗೆದುಕೊಳ್ತಾರಾ ಅಂತ ಕಾದು ನೋಡಬೇಕಾಗಿದೆ. ವರದಿ ರಮೇಶ್ ಕಾಂಬ್ಳೆ, ಬನಹಟ್ಟಿ. ಫುಡ್ ಕಲರು ಯೂಸ್ ಮಾಡ್ತೀವಿ. ಯೂಸ್ ಮಾಡಕ್ಕೆ ಅದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇಲ್ಲ. ನೀವು ಹೆಂಗೆ ತೊಗೊಂಡು ಯೂಸ್ ಮಾಡ್ತೀರಿ? ಅದು ನನಗೆ ಇದೊಂದು ಎಲ್ಲ ಬಾಟ್ಲೆಲ್ಲ ಹಿಡಿದು ನಾವು ನಂಬರ್ ಎಲ್ಲ ಹೋಗಿ ಕಲರ್ ಹಾಕೋ ಪರ್ಮಿಷನ್ ಇದೆ ನಿಮಗೆ? ಹಾಂ ಈಗೆಲ್ಲ ಕೇಕ್ ಎಲ್ಲ ನೀವು ರೆಡಿ ಮಾಡೋದಕ್ಕೆ ಇದ್ರೊಳಗ ಕಲರ್ ಹಾಕಿ ಮಾಡ್ತಿರಲ್ಲ. ಈಗ ಇಲ್ಲೇ ಮಾಡಿ 3 ಕಲರ್ ಮಾಡ್ರಲ್ಲ, ಅಲ್ಲಿ ಮಾಡತ್ತೀರಿ. ಮಾತಾಡ ಯಾಕೆ ಕಲರ್ ಯೂಸ್ ಮಾಡ್ತೀರಿ ನೀವು? ಕಲರ್ ಯಾಕೆ ಯೂಸ್ ಮಾಡ್ತೀರಿ? ಫುಡ್ ಕಲರ್ ತಂದು ಯಾರು ಹೇಳ್ತಾರ್ರಿ? ಗೌರ್ಮೆಂಟ್ ಸರ್ಟಿಫೈಡ್ ಐತ್ರಿ ಫುಡ್ ಕಲರ್ ತಂದು. ಅದ್ರ ಮೇಲೆ ಗೌರ್ಮೆಂಟ್ ಸರ್ಟಿಫೈಡ್ ಐತ್ರಿ, ಅದು ಸರ್ಟಿಫೈಡ್ ಮಾಡ್ಯಾರ ಗೌರ್ಮೆಂಟ್ ಅವರು. ಕಲರ್ ಮೇಲೆ ನೀವು ಹಾಕೋ ಕಲರ್ ಯೂಸ್ ಮೇಲೆ ಕೇಕ್ ಮೇಲೆ ಹಾಕ್ತೀರ. ಅದ್ರ ಮೇಲೆ ನಾನೇನು ಕೇಳ್ತೇನೆ, ಗೌರ್ಮೆಂಟ್ದವ್ರ ಇದನ್ನ ಯೂಸ್ ಮಾಡ್ತೀನಿ ಏನು ಕಲರ್ ಸ್ಟಾಂಪ್ ಕೊಟ್ಟಾರ. ನಿಮ್ಮ ಕಡೆ ಏನು ಲೈಸೆನ್ಸ್ ಐತೆ? ನೀವು ಲೀಗಲಿ ಒಳಗೆ ಹಿಂಗೆ ಮಾಡಕ್ಕೆ ಇವತ್ತೊಂದು ಏನಾರ ಐತೆ ಅಂತ ಕೇಳ್ತಂದ್ರೆ ನಿಮ್ಗೆ ಎಲ್ಲ ಕಡೆ ನಾವು ಎಲ್ಲ ಮಾಡ್ತಾ ಹೋದ್ರೆ ನಿಮ್ಮ ಕಡೆ ನಿಮ್ಗೆ ಕೇಳ್ತೇನೆ.
ಎಲ್ಲ ಕಡೆ ಬಿಡ್ರಿ ಬೇಡ ಅಂತ ಮಾಡಲ್ಲ ಬಿಡ್ತೇವೆ ಅದಕ್ಕೇನೆ ಮಾಡಲ್ಲ ಹಿಂಗೆ ಯಾವ್ದು ನಾಲ್ಕು ಬ್ಯಾಡಿ ನೀವು ಇದು ಮಾಡಿ ಅಂತ ಒಂದು ಸರಿ ಎಷ್ಟು ವರ್ಷ ಆಯ್ತು ಮಾಡಕತ್ತ ನಾವು ಯಾವ್ರಿ ನೀವು ಎಷ್ಟು ವರ್ಷ ಮಾಡಕತ್ತೀರಿ ಈಗಿನ ಇದು ಕನ್ನಡಿಗೆ ಇದು ಮಾಡ್ತಾ ಇದ್ದೀವಿ ಬಿಡ್ರಿ ನೀವು ಇಟ್ಟು ಎಷ್ಟು ವರ್ಷ ಆಯ್ತು ಮಾಲಕರಿಗೆ ಹೋಗ್ರಿ ಮಾಲಕರು ಮಾಡ್ತಾರೆ ನೀವು ಯಾರು ರೀ ಅವ್ರು ಕೆಲಸ ಜಸ್ಟ್ ಸರ್ ಮಾಲಕ್ರ ಅಂತ ಹೇಳ್ಯಾರಿ ಮಾಲಕ್ರತ ಅವರ ಮಾಲಕ್ರ ಅಂತ ಹೇಳ್ಯಾರ ನಾವು ನಾಳೆ ಕೆಲಸ ಮಾಡಿ ಮತ್ ತಮ್ಮಾರ ಅಂದ್ರ ಹೆಂಗ್ರಿ ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.